ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಇವತ್ತು ದೀಪದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ದೀಪಕ್ಕೆ ನಾವು ಯಾವ ಎಣ್ಣೆ ಉಪಯೋಗಿಸಬೇಕು ಅಂದರೆ ಎಳ್ಳೆಣ್ಣೆ ಮಾತ್ರ ಉಪಯೋಗಿಸಬೇಕು, ಅಥವಾ ಘೃತ ತುಪ್ಪದಿಂದ ದೀಪಗಳು ನಾವು ಮನೆಯೊಳಗೆ ದೇವರ ಮುಂದೆ ಹಚ್ಚಬೇಕು. ಇನ್ಯಾವುದೇ ತೈಲಗಳು ದೇವರಿಗೆ ಅರ್ಹತೆ ಇಲ್ಲ. ಎಳ್ಳೆಣ್ಣೆ ಪಾಪ ಪರಿಹಾರ ಆಗುತ್ತೆ. ಘೃತ ಅಂದರೆ ತುಪ್ಪದಿಂದ ನಾವು ದೀಪವನ್ನು ಬೆಳಗಿಸಿದರೆ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಹಾಗೂ ದೀಪಸ್ತಂಭ, ಒಂದೇ ಸ್ತಂಭದಲ್ಲಿ ನಾವು ಒಂದೇ ದೀಪವನ್ನು ಹಚ್ಚಬೇಕು. ಅಂದರೆ 5 ದೀಪವನ್ನು, 5 ಮುಖ ಇರ್ತದಲ್ಲ, 5 ಮುಖ ಉಳ್ಳ ನಾವು ದೀಪವನ್ನು ನಾವು ಹಚ್ಚಬೇಕಂದ್ರೆ ಅದು ಆರಾಧನೆಯ ಸಂಭ್ರಮಗಳ ಸಂದರ್ಭಗಳಲ್ಲಿ ಮಾತ್ರ ನಾವು ಹಚ್ಚಬೇಕು. ಒಂದು ಸ್ತಂಭದಲ್ಲಿ 2 ದೀಪ ಇದ್ದರೆ ಇದು ಭಿನ್ನಾಭಿಪ್ರಾಯ. 3 ದೀಪಗಳನ್ನು ನಾವು ಹಚ್ಚಿದರೆ ಅದು ಮರಣ ಸೂಚಕ. 4 ಇದ್ದರೆ ಗೊಂದಲ. 5 ದೀಪಗಳು ನಾವು ಆರಾಧನೆ ಆ ಸಂದರ್ಭಗಳಲ್ಲಿ ಮಾತ್ರ ಹಚ್ಚಬೇಕು. ಎಷ್ಟು ಬತ್ತಿ ಇಡಬೇಕು ಎಂಬುದನ್ನು ನೋಡೋಣ. 2 ಬತ್ತಿ ದೇಹ ಮತ್ತು ಪ್ರಾಣಗಳ ಸಂಕೇತ, 3 ಬತ್ತಿ ತ್ರಿಶಕ್ತಿ ರೂಪ, 4 ಬತ್ತಿ ಉತ್ತಮವಲ್ಲ, 5 ಬತ್ತಿಗಳು ಪಂಚಭೂತಗಳ ಸಂಕೇತ. ಹಾಗಾಗಿ 4 ಬತ್ತಿ ಬಿಟ್ಟು ಯಾವುದನ್ನು ನಾವು ಹಾಕಬಹುದು. ಆದರೂ 2 ಬತ್ತಿಯೇ ಮನೆಗಳಲ್ಲಿ ಶ್ರೇಷ್ಠ ಆಗುತ್ತೆ. ಎಳ್ಳೆಣ್ಣೆ ಮತ್ತು ತುಪ್ಪ ಯಾವಾಗಲೂ ನಾವು ಮಿಶ್ರಣವಾಗಲೇಬಾರದು. ಕೈಯಲ್ಲಿ ಯಾವುದಾದ್ರೂ ಬೇರೆ ತೈಲ ಇದ್ದರೆ ಇನ್ನೊಂದು ತೈಲವನ್ನು ನಾವು ಮುಟ್ಟಬೇಕಾದರೆ ಕೈಯನ್ನು ತೊಳೆದು ಮುಟ್ಟಬೇಕು. ಅಂದರೆ ತುಪ್ಪದ ಕೈಯಲ್ಲಿ ಎಳ್ಳೆಣ್ಣೆ ಮುಟ್ಟಬಾರದು. ದೇವರ ದೀಪವನ್ನು ದೇವರ ಬಲಭಾಗದಲ್ಲಿ ನಾವು ಹಚ್ಚಬೇಕು. ಒಂದೇ ದೀಪ ಇಡುವುದಿದ್ದರೆ ಮಾತ್ರ, 2 ಇದ್ದರೆ ಎಡ ಬಲ ಭಾಗದಲ್ಲಿ ಇಡಬಹುದು. ದೀಪದ ಮುಖ ಯಾವಾಗಲೂ ಅಂದರೆ ಪೂಜಿಸುವರ ಕಡೆಗೆ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ದೇವರ ಕಡೆ ಸ್ವಲ್ಪ ಹೊಳೆಯುವಂತೆ ಇಡಬಹುದು. ಇದು ಶಾಸ್ತ್ರೋಕ್ತವಾದ ದೀಪ ಲಕ್ಷಣ. ದೀಪ ಹಚ್ಚುವುದರಿಂದ ಅಕಾಲ ಮರಣ ಪರಿಹಾರ ಆಗುತ್ತೆ. ದೀಪದಲ್ಲಿ ಶ್ರೀಹರಿಯ 13 ರೂಪಗಳು ಇದೆ. ಹಾಗೂ ದೀಪಸ್ತಂಭದಲ್ಲಿ 27 ನಕ್ಷತ್ರಗಳು ಇದ್ದಾರೆ. ನಾಳದಲ್ಲಿ ವಾಸುಕಿ, ಪಾದದಲ್ಲಿ ಚಂದ್ರ ಸೂರ್ಯರು ಇದ್ದಾರೆ ಅಂತ ಚಿಂತಿಸಿ ಆ ಅನುಸಂಧಾನದಿಂದ ನಾವು ದೀಪವನ್ನು ಹಚ್ಚಬೇಕು. ಲಕ್ಷ್ಮೀದೇವಿಯ ಸನ್ನಿಧಾನ ವಿಶೇಷವಾಗಿರುವ ತುಳಸಿ ಕಾಷ್ಟದಿಂದ ದೇವರಿಗೆ ದೀಪ ಹಚ್ಚಿದರೆ ಭಗವಂತನು ಹೆಚ್ಚು ಸಂತುಷ್ಟನಾಗುತ್ತಾನೆ. ದೀಪವನ್ನು ಹಚ್ಚಿದಾಗ ಅದರ ತಾಪ 4 ಅಂಗುಲಕ್ಕಿಂತ ಮೀರಿ ಇರಬಾರದು. ಹಾಗಿದ್ದರೆ ಅದನ್ನು ಶಾಸ್ತ್ರವು ದೀಪವೆಂದು ಒಪ್ಪುವುದಿಲ್ಲ. ಒಂದು ದೀಪವನ್ನು ಬೆಳಗಿಸಿ ಅದೇ ದೀಪದಿಂದಲೇ ಉಳಿದ ದೀಪಗಳನ್ನು ಹಚ್ಚುವುದು ಇವಾಗ ರೂಢಿಯಲ್ಲಿದೆ. ಕಾರ್ತಿಕ ಮಾಸದಲ್ಲಿ ಮಠ, ದೇವಸ್ಥಾನ, ಮನೆಗಳಲ್ಲಿ ಲಕ್ಷ ದೀಪೋತ್ಸವ ಕಾಲದಲ್ಲಿ ಈ ದೀಪದಿಂದಲೇ ದೀಪವನ್ನು ಹಚ್ಚುವರು. ಆದರೆ ದೀಪದಿಂದ ದೀಪ ಹಚ್ಚಿದರೆ ದಾರಿದ್ರ್ಯ ಮತ್ತು ವ್ಯಾಧಿಗೆ ಅವಕಾಶ ನೀಡಿದಂತೆ ಆಗುತ್ತೆ. ದೀಪೇನ ದೀಪಂ ಪ್ರಜ್ವಾಲ್ಯೋ ದಾರಿದ್ರ್ಯೋ ವ್ಯಾಧಿತೋ ಭವೇತ್ ಅಂತ ಲಿಂಗ ಪುರಾಣದಲ್ಲಿ ಹೇಳಿದಂತೆ, ಒಂದು ಬಾರಿ ಹಚ್ಚಿದ ಆ ಅಗ್ನಿ ಇಂದ್ಯವೆನಿಸಿದ್ದು ಪುನಃ ಅದರಿಂದ ನಾವು ಮತ್ತೊಂದು ದೀಪವನ್ನು ಹಚ್ಚಬಾರದು. ಹಾಗಾದರೆ ದೀಪ ಹಚ್ಚುವುದು ಹೇಗೆ ಅಂದರೆ ತುಳಸಿ ಕಾಷ್ಟದಿಂದಲೇ ನಾವು ದೀಪವನ್ನು ಹಚ್ಚಬೇಕು. ಬೆಂಕಿ ಕಡ್ಡಿಯಿಂದ ಹಚ್ಚುವುದು ಸರಿಯಲ್ಲ. ತುಳಸಿ ಕಾಷ್ಟವೇ ಶ್ರೇಷ್ಠ. ಮತ್ತು ನಾವು ಬೆಳಗ್ಗೆ ಊರಿಗೆ ಬೇಕಾಗುತ್ತೆ. ಆಗ ದೀಪವನ್ನು ಶಾಂತ ಮಾಡಿ ಹೋಗಬೇಕು. ದೀಪವನ್ನು ಆರಿಸಬಾರದಾ ಅಂತ ಕೆಲವರು ಪ್ರಶ್ನೆ ಕೇಳಿದರು. ದೇವರಿಗೆ ಎಂದು ಹಚ್ಚಿಟ್ಟ ನಾವು ದೀಪವನ್ನು ಎಂದು ನಾವು ಆರಿಸಲೇಬಾರದು.
ಪುರುಷರಂತೂ ದೀಪವನ್ನು ಆರಿಸಿದರೆ ತಮ್ಮ ವಂಶವನ್ನು ಕತ್ತರಿಸಿದಂತೆ ಆಗುತ್ತೆ. ಹಾಗೆಯೇ ಸ್ತ್ರೀಯರು ಕೂಷ್ಮಾಂಡ ಅಂದರೆ ಕುಂಬಳಕಾಯಿಯನ್ನು ಕತ್ತರಿಸುವುದು ವಂಶಛೇದ ಆಗಲು ನಾವು ಕಾರಣ ಆಗುತ್ತೇವೆ. ಅದರಿಂದ ಸ್ತ್ರೀಯರು ಕುಂಬಳಕಾಯಿಯನ್ನು ಮತ್ತು ತೆಂಗಿನಕಾಯಿಯನ್ನು ಒಡೆಯೋದು, ಕತ್ತರಿಸೋದು, ಕುಂಬಳಕಾಯಿಯನ್ನು ಇವೆಲ್ಲ ನಾವು ಮಾಡಬಾರ್ದು. ದೀಪವನ್ನು ಆರಿಸಿದ ಪುರುಷರು ತನಗೆ ಕುಲದೀಪ ಬೇಡ ಎಂದು ಹೇಳಿದಂತೆ ಕೂಷ್ಮಾಂಡವನ್ನು ಒಡೆದ ಸ್ತ್ರೀಯರು ತನಗೆ ಗರ್ಭವನ್ನು ನಿಲ್ಲುವುದು ಬೇಡ ಎಂದು ಹೇಳಿದಂತೆ ಆಗುತ್ತೆ. ಮತ್ತು ದೀಪವನ್ನು ಕದ್ದವನು ಕುರುಡನಾಗುವನು, ಆರಿಸಿದವನು ಒಕ್ಕಣ್ಣನಾಗುವನು. ಹೀಗೆ ನಾವು ದೀಪದ ಬಗ್ಗೆ ತಿಳಿದಿದ್ದೀವಿ. ಮತ್ತು ದೀಪವನ್ನು ಹಚ್ಚುವಾಗ ಹೇಳುವ ಮಂತ್ರವನ್ನು ನೋಡೋಣ. ಅನಂತ ಕಲ್ಯಾಣ ಗುಣಪರಿಪೂರ್ಣ ಆದಂಥ ಅನಂತೋತ್ತಮನು ಬ್ರಹ್ಮಾಂಡೋತ್ಪಾದಕನು ಆದ ನೀನು ನಮ್ಮನ್ನು ನಿಮಿತ್ತ ಮಾತ್ರಕ್ಕಾಗಿ ಇಟ್ಟಿದ್ದಿ. ತೈಲಕ್ಕೂ ಕಾರ್ಯಕ್ಕೂ ಲಕ್ಷ್ಮೀದೇವಿಯ ಸನ್ನಿಧಾನ, ಭಕ್ತಿಯಲ್ಲಿ ಶೇಷದೇವರ ಸನ್ನಿಧಾನ, ಪ್ರಕಾಶದೊಳಗೆ ವಾಯುದೇವರ ಸನ್ನಿಧಾನ, ದೀಪದ ಕಪ್ಪಿನಲ್ಲಿ ರುದ್ರದೇವರ ಸನ್ನಿಧಾನ, ದೀಪಕ್ಕೆ ಅಭಿಮಾನಿ ಶಚಿಪತಿ ಇಂದ್ರದೇವರು ಇದ್ದಾರೆ. ಇದು ಅನಂತ ಕಲ್ಯಾಣ ಗುಣಪೂರ್ಣನಾದಂಥ ಅನಂತೋತ್ತಮನು ಬ್ರಹ್ಮಾಂಡೋತ್ಪಾದಕನು ಆದಂಥ ಶ್ರೀ ಲಕ್ಷ್ಮೀನಾರಾಯಣನ ದೀಪ. ಇಂಥ ದೀಪ ಹಚ್ಚಿದರೆ ಬೆಳಕು, ಹಚ್ಚದಿದ್ದರೆ ಕತ್ತಲು ಎಂಬಂಥದ್ದು ಇಲ್ಲ. ನಿಮ್ಮ ಬೆಳಕೇ ಬೆಳಕು, ನಿಮ್ಮ ಪ್ರಕಾಶವೇ ಕೋಟಿ ಸೂರ್ಯ ಪ್ರಕಾಶ, ನಿಮ್ಮ ಕಾಂತಿಯೇ ಕಾಂತಿ. ಲಕ್ಷ್ಮೀನಾರಾಯಣ, ನೀನು ನಮ್ಮನ್ನು ನಿಮಿತ್ತ ಮಾತ್ರಕ್ಕಾಗಿ ಇಟ್ಟಿರುವಿ. ನನ್ನ ಹೃದಯದಲ್ಲಿ ಅಜ್ಞಾನವೆಂಬ ಅಂಧಕಾರ ತುಂಬಿದೆ. ಈ ಅಜ್ಞಾನ ಅಂಧಕಾರವನ್ನು ಕಳೆದು ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ರಕ್ಷಿಸಬೇಕೆಂದು ಹಚ್ಚುವಂತಹ ದೀಪ. ಅಗ್ನಿ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಹರಿಣೀಪತಿ ಪರಶುರಾಮಾಯ ನಮಃ ಅಂತ ಹೇಳಿ, ಮತ್ತು ದೀಪದೇವಿ ನಮಸ್ತುಭ್ಯಂ ಮಂಗಳೇ ಪಾಪನಾಶಿನಿ ಅಜ್ಞಾನಾಂಧಕಾರಸ್ಯ ಮೇ ನಿತ್ಯಂ ಸುಜ್ಞಾನಂ ದೇಗಿ ಸುಪ್ರಭೆ ಅಂತ ಹೇಳಿ ದೀಪವನ್ನು ಹಚ್ಚಬೇಕು. ಈ ಮೇಲಿನ ಮಂತ್ರದ ಅರ್ಥ ಏನಂದರೆ, ಪಾಪನಾಶಿನಿಯಾದ ಮಂಗಳೆಯಾದ ದೀಪದೇವಿಯೇ ನಿನಗೆ ನಮಸ್ಕಾರ. ಒಳ್ಳೆಯ ಪ್ರಭೆಯಿಂದ ಕೂಡಿದ ಮಂಗಳನಿಗೆ ಅಜ್ಞಾನದಿಂದ ಕುರುಡನಾಗಿರುವ ನನಗೆ ಸುಜ್ಞಾನವನ್ನು ಕೊಡು ಎಂದು ಪ್ರಾರ್ಥಿಸಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.